ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಚಿವ ಸಂಪುಟ ವಿಸ್ತರಣೆಯ ಕೂಗು ಎದ್ದುಬಿಟ್ಟಿದೆ. ಇನ್ನು ಕೂಡ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಅಲ್ಲಿನ ಬೈ ಎಲೆಕ್ಷನ್ನ ರಿಸಲ್ಟ್ ಬಂದಿಲ್ಲ. ಆದರೆ ಬರೋದಕ್ಕಿಂತ ಮುಂಚೆನೆ ಮತ್ತೆ ಅದರ ಕೂಗು ಎಲ್ಲ ರೀತಿಯಿಂದಲೂ ಕೂಡ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಮತ್ತೊಮ್ಮೆ ಹಿರಿಯ ಶಾಸಕರು ಈಗಾಗಲೇ 2, 3, 4, 5 ಬಾರಿ ಗೆದ್ದಿರ್ತಕ್ಕಂಥವ್ರು ಮತ್ತೆ ದೆಹಲಿ ಯಾತ್ರೆ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ಈಗಾಗಲೇ ನಿನ್ನೆ ಮತ್ತು ಇವತ್ತು 2-3 ಮೀಟಿಂಗ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಈ ಹಿರಿಯ ಶಾಸಕರು ಏನು ಮೇ 4ಕ್ಕೆ ರಿಸಲ್ಟ್ ಬರುತ್ತಲ್ಲ ಅವತ್ತು ರಾತ್ರಿನೇ ಡೆಲ್ಲಿಗೆ ಫ್ಲೈಟ್ ಹತ್ತಲು ಅವರು ರೆಡಿಯಾಗಿಬಿಟ್ಟಿದ್ದಾರೆ. ಹಾಗಾದ್ರೆ ಈ ಹಿರಿಯ ಶಾಸಕರನ್ನ ಡೆಲ್ಲಿಗೆ ಕಳಿಸ್ತಾ ಇರೋರು ಯಾರು, ಯಾಕೆ ಕಳಿಸ್ತಾ ಇದ್ದಾರೆ, ಇದರ ಹಿಂದಿನ ನಿಜವಾದ ಉದ್ದೇಶ ಏನು, ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಮತ್ತೊಮ್ಮೆ ಸಚಿವ ಸಂಪುಟ ಪುನರ್ರಚನೆಯ ಕೂಗು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡದಾಗಿ ಕೇಳಿಸ್ತಾ ಇದೆ. ಈಗಾಗಲೇ ನೋಡಿ, ಅಲ್ಪಸಂಖ್ಯಾತರ ಮೇಲಿನ ದಾಳಿ ಮತ್ತು ಅವರ ಮೇಲಿನ ಶಿಸ್ತು ಕ್ರಮದ ವಿಚಾರಗಳೇ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಈಡಾಗಿತ್ತು. ಈಗ ಅದರ ಹೊರತಾಗಿ ಮತ್ತೊಂದು ಸುತ್ತಿನ ಏನು ಸಚಿವ ಸಂಪುಟ ಸ್ಥಾನ ಬೇಕೇ ಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಈ ಬಾರಿ ಕೂಡ ಮತ್ತೆ ಒತ್ತಾಯ ಕೇಳಿ ಬರ್ತಾ ಇರತಕ್ಕಂಥದ್ದು ಅದೇ ಹಿರಿಯ ಶಾಸಕರಿಂದ. ಈಗಾಗಲೇ 2, 3, 4, 5, 6 ಬಾರಿ ಶಾಸಕರಾಗಿರೋರು ಕೂಡ ಮಂತ್ರಿಗಳಾಗದೇ ಇರತಕ್ಕಂಥವ್ರು ಈ ಕುರಿತಂತೆ ತಮ್ಮ ಒತ್ತಡವನ್ನ ಪ್ರದರ್ಶಿಸೋದಕ್ಕೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕಲಿಕ್ಕೆ ಹೊರಟು ಬಿಟ್ಟಿದ್ದಾರೆ. ಈಗಾಗಲೇ ಒಮ್ಮೆ ಹೋಗಿ ಬಂದಿದ್ದಾರೆ ಅಲ್ವಾ, ಈ ಕೇಂದ್ರದ ಸಂಸತ್ 3 ದಿನಗಳ ಒಂದು ಅಧಿವೇಶನ ನಡೀತಲ್ಲ, ಅಧಿವೇಶನಕ್ಕೂ ಮುಂಚೆ ಹೋಗಿ ಬಂದಿರತಕ್ಕಂಥವ್ರು ಈಗ ಮತ್ತೆ ಹೋಗ್ಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಈಗ ಮೊನ್ನೆ ಅಷ್ಟೇ ನಡೆದಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ರಿಸಲ್ಟ್ ಮೇ 4ಕ್ಕೆ ಬರುತ್ತೆ. ಮೇ 4ಕ್ಕೆ ಬರೋದಕ್ಕಿಂತ ಮುಂಚೆನೇ ಈಗಾಗಲೇ ಪ್ರಕ್ರಿಯೆಗಳು ಶುರುವಾಗ್ಬಿಟ್ಟಿದ್ದಾವೆ ಸಚಿವ ಸಂಪುಟ ವಿಸ್ತರಣೆಗಾಗಿ. ಅದರ ಅರ್ಥ ಈಗಾಗಲೇ ಇರ್ತಕ್ಕಂಥ ಸಚಿವರುಗಳಿದಾರಲ್ಲ, ಅವರ ಎದೆಯಲ್ಲಿ ಡವ 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 ಶುರುವಾಗ್ಬಿಟ್ಟಿದೆ. ಎಲ್ಲಿ ತಮ್ಮ ಸ್ಥಾನಗಳು ಹೋಗ್ಬಿಡುತ್ತೋ ಅನ್ನೋಂಥದ್ದು. ಈಗಾಗಲೇ ಒಂದಷ್ಟು ಸಚಿವರುಗಳು ಕೈ ಬಿಡುವಂಥ ಲಿಸ್ಟಲ್ಲೂ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ನೋಡಿ, ಮಧು ಬಂಗಾರಪ್ಪನವರನ್ನ ಕೈ ಬಿಡಲಾಗತ್ತೆ ಅನ್ನುವಂಥ ಒಂದು ಚರ್ಚೆಗಳು ನಡೀತಾ ಇವೆ. KH ಮುನಿಯಪ್ಪರವರನ್ನ ಕೈ ಬಿಡಲಾಗತ್ತೆ ಅನ್ನುವಂಥ ಚರ್ಚೆಗಳು ಬರ್ತಾ ಇವೆ. K ವೆಂಕಟೇಶ್ ಅವರನ್ನ ಕೈ ಬಿಡಲಾಗತ್ತೆ ಅನ್ನುವಂಥ ಚರ್ಚೆ ಬರ್ತಾ ಇದೆ. RB ತಿಮ್ಮಾಪುರ ಅವರನ್ನ ಕೈ ಬಿಡಲಾಗತ್ತೆ ಅನ್ನುವಂಥ ಚರ್ಚೆ ಬರ್ತಾ ಇದೆ. ಎಲ್ಲಕ್ಕಿಂತ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರೇ ತಮ್ಮ ಸಚಿವ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಅನ್ನುವಂಥ ಒಂದು ಚರ್ಚೆ ಈಗ ಬರ್ತಾ ಇರತಕ್ಕಂಥದ್ದು. ಹೀಗೆ ಸುಮಾರು 12ರಿಂದ 18 ಜನ ಸಚಿವರು ಈಗಿರ್ತಕ್ಕಂಥ ಸಚಿವ ಸಂಪುಟದಲ್ಲೇ ಕೈ ಬಿಡಲಾಗತ್ತೆ ಅನ್ನುವಂಥ ಒಂದು ಚರ್ಚೆ ಈಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಮತ್ತು ಪುನರ್ರಚನೆಯ ಕಾವು ತುಂಬಾ ಜೋರಾಗಿ ಏರ್ಪಟ್ಟುಬಿಟ್ಟಿದೆ. ಹಾಗಾಗಿ ಖಾಲಿಯಾಗುವಂಥ ಈ ಸ್ಥಾನಗಳಿಗೆ ತಮಗೇ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಹಿರಿಯ ಸಚಿವರು ಮತ್ತೆ ದೆಹಲಿಗೆ ಹೋಗಲಿಕ್ಕೆ, ಮತ್ತೆ ಒಟ್ಟೊಟ್ಟಾಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಮೊದಲ ಬಾರಿ ಗೆದ್ದಿರ್ತಕ್ಕಂಥ, 2ನೇ ಬಾರಿ ಗೆದ್ದಿರ್ತಕ್ಕಂಥ ಹೊಸ ಶಾಸಕರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಘವನ್ನು ಅಥವಾ ಒಂದು ಗುಂಪನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅವರು 2-3 ಬಾರಿ ದೆಹಲಿಗೆ ಹೋಗಿ ಬಂದಿರತಕ್ಕಂಥದ್ದು. ಅವರ ಒತ್ತಡ ಶುರುವಾಗೋದಕ್ಕಿಂತ ಮುಂಚೆನೇ ಸೀನಿಯರ್ ಆಗಿರ್ತಕ್ಕಂಥ ನಾವಿದ್ದೀವಿ, ನಮಗೆ ಮೊದಲ ಆದ್ಯತೆ ಕೊಡಿ ಅನ್ನುವಂಥ ಮಾತನ್ನ ಈ ಹಿರಿಯ ಶಾಸಕರು, ನಾಯಕರು, ಸಚಿವರು ಇವರೆಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಮತ್ತೊಮ್ಮೆ ಈ ನೇತೃತ್ವವನ್ನು ಅಶೋಕ್ ಪಟ್ಟಣ್ ಅಂತ ಹಿರಿಯ ಶಾಸಕ ಮತ್ತು TB ಜಯಚಂದ್ರ ಅವರಂಥ ಹಿರಿಯ ಕಾಂಗ್ರೆಸ್ಸಿಗ ಮತ್ತು ಹಿರಿಯ ಶಾಸಕ ಅವರು ಕೂಡ ವಹಿಸಿಕೊಂಡಿದ್ದಾರೆ. ಇವ್ರ ಜೊತೆಗೆ ಈಗಾಗಲೇ ಬಿಜೆಪಿಯ ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿದ್ದು ಈ ಕಡೆಗೆ ಬಂದಿರತಕ್ಕಂಥ ಒಂದಷ್ಟು ಶಾಸಕರು ಕೂಡ ನಮಗೂ ಬೇಕು, ನಮಗೂ ಕಳಿಸ್ಕೊಡಿ ಅನ್ನೋಂಥ, ನಮಗೂ ಸಚಿವ ಸ್ಥಾನ ಬೇಕು ಅನ್ನೋಂಥ ಒತ್ತಡವನ್ನು ಹೆಚ್ಚಿ ಬಾಲಕೃಷ್ಣ ಅಂತವರು ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿದ್ದಾರೆ. ಇದ್ರ ಜೊತೆಗೆ NH ಕೋನರೆಡ್ಡಿ, ಪ್ರಸಾದ್ ಅಬ್ಬಯ್ಯ, ಅಪ್ಪಾಜಿ ನಾಡಗೌಡ ಮತ್ತು HM ರೇವಣ್ಣ ಈಗಾಗಲೇ ಮಾಜಿ ಸಚಿವರು, ಅವರು ಕೂಡ ಈ ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆಗಿದ್ದಾರೆ. ಆದರೆ ಅವರು ಕೂಡ ಒಂದು ಕ್ಯಾಬಿನೆಟ್ ಅಥವಾ ಒಂದು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇರತಕ್ಕಂಥದ್ದು. ರೂಪಾ ಶಶಿಧರ್, ಉಮಾಶ್ರೀ, ಕನೀಸ್ ಫಾತಿಮಾ, ಅಜಯ್ ಸಿಂಗ್, ರಾಜು ಕಾಗೆ, ಲಕ್ಷ್ಮಣ ಸವದಿ, ಬೇಳೂರು ಗೋಪಾಲ್ ಕೃಷ್ಣ, NA ಹ್ಯಾರಿಸ್, ಇಂತಹ ಬಹಳಷ್ಟು ಜನ ಈಗ ಸಚಿವ ಸಂಪುಟ
ದಲ್ಲಿ ಸೇರಿಕೊಳ್ಳಿಕ್ಕೆ ಈಗ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾರೆ. ಹಾಗಾಗಿ ಈಗ ಮತ್ತೆ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಕಾವು ಜೋರಾಗಿಬಿಟ್ಟಿರ್ತಕ್ಕಂಥದ್ದು. ಇದರಿಂದ ಎರಡು ವಿಚಾರಗಳು ಪ್ರೂವ್ ಆಗುತ್ತೆ. ಒಂದು, ಸಚಿವ ಸಂಪುಟ ಅಥವಾ ಪುನರ್ರಚನೆ ಆಯಿತು ಅಂತಂದರೆ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಯಾವುದೇ ಕಾರಣಕ್ಕೆ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಹೋಗ್ತಾ ಇರತಕ್ಕಂಥ ಒಂದು ಹಿರಿಯ ಶಾಸಕ ಮತ್ತು ಶಾಸಕರಿಗಾಗಲೇ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಕಳೆದ ಬಾರಿಯೇ ಒಂದು ರೀತಿಯ ವಾರ್ನಿಂಗ್ ಕೊಟ್ಟಿದ್ದು, ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿ ಯಾರು ಹೋಗ್ತಾರೋ ಅಂಥವ್ರನ್ನ ನಾವು ಶಿಸ್ತಿಗೊಳಪಡಿಸ್ತೀವಿ ಅನ್ನುವಂಥದ್ದು. ಈ ಬಾರಿ ಯಾವ ರೀತಿಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಮತ್ತು ಅವರಿಗೆ ಅಷ್ಟೇ ಹಾರ್ಶ್ ರೀತಿಯಲ್ಲಿ ಹಿರಿಯ ಸಚಿವರು DK ಶಿವಕುಮಾರ್ ಅವರು ಸರ್ವಾಧಿಕಾರಿಯಂತೆ ವರ್ತಿಸಬಾರದು ಅನ್ನುವಂಥ ಮಾತನ್ನು ಕೂಡ ಅವರು ಉಲ್ಟಾ ಉತ್ತರವನ್ನು ಕೊಟ್ಟಿದ್ದರು. ಇದು ಎಲ್ಲಿಗೆ ಹೋಗುತ್ತೆ, ಇವರಿಬ್ಬರ ಹಗ್ಗ ಜಗ್ಗಾಟ ಮತ್ತು ಹೈಕಮಾಂಡ್ ಹೇಗೆ ಇವರಿಗೆ ಒಂದು ಸೊಪ್ಪನ್ನು ಹಾಕುತ್ತೆ ಅಥವಾ ಈ ಬಾರಿಯೂ ಬರೀ ಅಷ್ಟೇ ಆಗುತ್ತಾ ಅನ್ನೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಮೇ 4ಕ್ಕೆ ಬೈ ಎಲೆಕ್ಷನ್ ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಮೇಲೆ ಅಥವಾ ಪುನರ್ರಚನೆ ಮೇಲೆ ಅನ್ನುವಂಥದ್ದು ಕೂಡ ನಾವು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.